ನನ್ನ ಪಾಲಿಗೆ ಅಮ್ಮ ಅಂದರೆ ಅದು ಅಪ್ಪನೂ ಹೌದು, ತುತ್ತು ಹಾಕಿದವಳು ಹೌದು, ವಿದ್ಯೆ ಕಲಿಸಿದವಳು ಹೌದು. ಈ ಜಗತ್ತಿಗೆ ನನಗೆ, ಈ ಜಗತ್ತನ್ನು ನನಗೆ ಪರಿಚಯಿಸಿದ ಮೊದಲ ಧ್ವನಿ, ಮೊದಲ ಮಾತು. ಮನೆ ತುಂಬ ಪುಸ್ತಕ. ಅಮ್ಮ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರೋರು. ಶಾಲೆ ಮುಗಿಸ್ಕೊಂಡ್ ಬಂದ್ರೆ ಎಲ್ಲ ಮಕ್ಕಳು ಆಟ ಆಡ್ತಿದ್ರೆ ನಾ ಪುಸ್ತಕ ಓದ್ತಾ ಇರ್ತಿದ್ದೆ. ಹಂಗಾಗಿ ಸುಮಾರು 6ನೇ ಕ್ಲಾಸು 7ನೇ ಕ್ಲಾಸು ಓದೋವಾಗಲೇ ನಾನು ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಎಲ್ಲ ಪುಸ್ತಕನ ಇಡಿಯಾಗಿ ಓದ್ಬಿಟ್ಟಿದ್ದೆ. ಅಂದ್ರೆ ಅದು ಕೈಗೆ ಸಿಗ್ತಾ ಇತ್ತು. ಅಂದ್ರೆ ಯಾವ ಜಗತ್ತಿನಲ್ಲಿ ನಾವು ಬದುಕ್ತೀವೋ ಆ ಜಗತ್ತು ನಮಗೆ ಅದನ್ನ ದಾಟಿಸುತ್ತೆ. ಹಾಗೆ ಆ ಪುಸ್ತಕಗಳು ಹಲವು ಲೋಕಗಳನ್ನು ನನಗೆ ದಾಟಿಸಿವೆ. ಆ ಪುಸ್ತಕಗಳು ಸಿಗುವ ಹಾಗೆ, ಕೈಗೆಟುಕುವ ಹಾಗೆ ಪುಸ್ತಕ ಇರೋದಿದೆಯಲ್ಲ, ಅದೇ ಒಂದು ದೊಡ್ಡ ಅದೃಷ್ಟ. ಮನೆಯಲ್ಲಿ ಸಾವಿರಾರು ಪುಸ್ತಕಗಳು, ದಿನಾ ಪುಸ್ತಕ ಓದುವುದು, ಟೆಕ್ಸ್ಟ್ ಬುಕ್ ಅಲ್ಲ, ಈ ಪುಸ್ತಕಗಳು. ಹಾಗಾಗಿ ಕಾರ್ಲ್ ಮಾರ್ಕ್ಸ್ನ ನಾನು ಹೈಸ್ಕೂಲಲ್ಲಿರೋ ಹೊತ್ತಿಗೆ ಕಾರ್ಲ್ ಮಾರ್ಕ್ಸ್ ಓದಕ್ಕೆ ಶುರು ಮಾಡಿದ್ದೆ. ಹಾಗೆ ಇನ್ಯಾವುದೋ ಅನುಪಮ ನಿರಂಜನ ಅವರ ದಿನಕ್ಕೊಂದು ಕಥೆಯನ್ನು ಓದೋ ಹಾಗೆ ನಿರಂಜನ ಅವರ ಮೃತ್ಯುಂಜಯನೂ ಚಿರಸ್ಮರಣೆನೂ ಓದುವ ಅವಕಾಶ. ಹೀಗೆ ಇಂಥದ್ದೊಂದು ಜಗತ್ತನ್ನು ನನಗೆ ಸೃಷ್ಟಿ ಮಾಡಿಕೊಟ್ಟವರು ನನ್ನ ತಾಯಿ. ಅವರು ಕೇವಲ ನನ್ನ ಪಾಲಿಗೆ ತಾಯಿ ಅಂತ ನಾನು ಹೇಳಲಾರೆ. ಕನ್ನಡ ನಾಡಿನಲ್ಲಿ ಆಕೆನ ಅಮ್ಮ ಅನ್ನುವ ಸಾವಿರಾರು ಜನ ಇದ್ದಾರೆ. ಅದರಲ್ಲಿ ಹಲವರು ಮನೆ ಬಿಟ್ಟು ಅಥವಾ ಮನೆಯವರು ಯಾರೋ ಆಚೆ ಹಾಕ್ಬಿಟ್ರು ಅನ್ನೋ ಕಾರಣಕ್ಕೆ ನಮ್ಮನೆಗೆ ಬಂದು ಉಳ್ಕೊಳ್ತಿದ್ದೆ ಹೆಣ್ಣು ಮಕ್ಕಳು, ಅಥವಾ ಯಾವುದೋ ಕೆಲಸ ಸಿಗಲಿಲ್ಲ, ಮತ್ತೇನು ಮಾಡಲಿ ಗೊತ್ತಾಗ್ತಿಲ್ಲ ಮುಂದೆ, ಅಂಥವರು ನಮ್ಮ ಮನೆಗೆ ಬರ್ತಾ ಇದ್ದಿದ್ದು. ಅವರೆಲ್ಲರ ಜೊತೆಗೆ ಇವತ್ತಿಗೂ ಒಡನಾಟ ಇದೆ ನಾನು. ಮತ್ತು ಆ ಎಲ್ಲ ಜನರು ಕೂಡ ನನ್ನ ಮನೆಯಲ್ಲಿ ಬೆಳೀತಾ ಅವರು ಕಲ್ತಿದ್ದನ್ನ ನಮಗೂ ದಾಟಿಸ್ತಾ, ಅದು ಕೆ ರಾಮಯ್ಯ ಇರಬಹುದು, ಹರಿಹರ ಪ್ರಿಯ ಇರಬಹುದು, ಮಲ್ಲೇಪುರಂ ವೆಂಕಟೇಶ್ ಅವರು ಇರಬಹುದು. ಹೀಗೆ ನಾನು ಹೆಸರು ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ ಆಗ್ಬಿಡುತ್ತೆ. ಈ ತರಹದ ಜನರ ಸಂಪರ್ಕ ನನಗೆ ಬಂದಿದ್ದು ನನ್ನ ತಾಯಿಯಿಂದ. ಜೊತೆಗೆ ತಾಯಿಯನ್ನ ಭೇಟಿ ಮಾಡಕ್ ಬರ್ತಾ ಇದ್ದವ್ರು ಯಾರಪ್ಪ ಅಂದ್ರೆ, ಒಂದ್ ದಿವಸ ರಾಜೀವ್ ತಾರಾನಾಥ್, ಇನ್ನೊಂದ್ ದಿವಸ ಕಾರ್ನಾಡ್ರು, ಇನ್ನೊಂದ್ ದಿವಸ ಕಂಬಾರರು. ಹೀಗಾಗಿ ಅಂಥವ್ರು ನನ್ನನ್ನ ಏನೋ ಸುರೇಶ ಹೇಗಿದೆಯೋ, ಏನ್ ಮಾಡ್ತೀಯೋ ಅಂತ ಅವ್ರು ಮಾತಾಡಿಸ್ತಾ ಇದ್ದ ಕ್ರಮದಿಂದಲೇ ನಮ್ಮನ್ನ ಕೈ ಹಿಡಿದು ಕರ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಅಮ್ಮ ಅಂದ್ರೆ ಜಗತ್ತು.